ಈ ಆಟಗಾರನನ್ನ ಖರೀದಿ ಮಾಡುವಾಗ ಪಂಜಾಬ್ ಕಿಂಗ್ಸ್ ಗೊಂದಲಕ್ಕೆ ಒಳಗಾಗಿತ್ತು. ಫ್ರಾಂಚೈಸಿ ಮಾಲೀಕರಾದ ಪ್ರೀತಿ ಜಿಂಟಾ ಮತ್ತು ನೆಸ್ವಾಡಿಯಾ ಮುಖ ನೋಡಿಕೊಂಡಿದ್ರು. ಆಟಗಾರರ ಆಕ್ಷನ್ ವೇಳೆ ಹರಾಜು ಕೂಗ್ತಾ ಇದ್ದ ಮಲ್ಲಿಕಾ ಸಾಗರ್ಗೂ ಒಂದು ಕ್ಷಣ ಅಚ್ಚರಿಯಾಗಿತ್ತು. ಯಾಕಂದ್ರೆ ಈ ಆಟಗಾರನ ಹರಾಜು ಮುಗಿದ್ಮೇಲೆ ಪ್ರೀತಿ ಜಿಂಟಾ ಮತ್ತು ನೆಸ್ವಾಡಿಯಾ ಆಟಗಾರರ ಲಿಸ್ಟ್ನಲ್ಲಿ ತಾವು ನಿಜಕ್ಕೂ ಖರೀದಿಸಬೇಕಿದ್ದ ಆಟಗಾರ ಇವನೇನಾ ಅಂತ ಹುಡುಕ್ತಾ ಇದ್ರು. ಆದ್ರೆ ಈಗ ಅದೇ ಆಟಗಾರ ಪಂಜಾಬ್ ಕಿಂಗ್ಸ್ನ ಹೀರೋ ಆಗಿದ್ದಾನೆ. ಸ್ಟಾರ್ ಆಟಗಾರರು ಮುಗ್ಗರಿಸಿದಾಗ ತಾನೇ ತಂಡವನ್ನ ಮೇಲೆತ್ತಿದ್ದಾನೆ. ಗೆಲುವಿನ ದಡ ಸೇರುವವರೆಗೂ ಕ್ರೀಸ್ನಲ್ಲಿ ನಿಂತು ಕೆಚ್ಚೆದೆಯಿಂದ ಆಡಿದ್ದಾನೆ. ಈ ಡೊಮೆಸ್ಟಿಕ್ ಪ್ಲೇಯರ್ನ ಸಾಧನೆಯಿಂದ ನಮ್ಮ RCB ತಂಡದವರು ಕಲಿಯಬೇಕಾದ ಪಾಠ ಕೂಡ ದೊಡ್ಡದಿದೆ. ಅದರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಆಟ ಬಹುತೇಕ ಒನ್ ಸೈಡ್ ಆಗಿ ಮುಗಿದು ಹೋಗುತ್ತೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಮೊದಲ 10 ಓವರ್ ಮುಗಿದಾಗ ಟಿವಿ ಆಫ್ ಮಾಡಿದವರೇ ಹೆಚ್ಚು. ಬೋರಿಂಗ್ ಮ್ಯಾಚ್, ಇನ್ನೇನು ಮುಗಿದೇ ಹೋಯ್ತು ಅಂತಲೇ ಎಲ್ಲರೂ ಭಾವಿಸಿದ್ರು. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ನ ಸ್ಟಾರ್ ಆಟಗಾರರೆಲ್ಲ ಅಷ್ಟೊತ್ತಿಗಾಗಲೇ ಪೆವಿಲಿಯನ್ ಸೇರಿದ್ರು. ಆದರೆ ಅಂತಹ ಬೋರಿಂಗ್ ಮ್ಯಾಚ್ ಅನ್ನೇ ಥ್ರಿಲ್ಲರ್ ಆಗಿ ಕನ್ವರ್ಟ್ ಮಾಡಿ ಗೇಮ್ ಫಿನಿಶ್ ಮಾಡಿದ್ದು ಶಶಾಂಕ್ ಸಿಂಗ್. ಇದೇ ಶಶಾಂಕ್ ಸಿಂಗ್ ನನ್ನ ಟೀಮ್ಗೆ ಆಕ್ಷನ್ ನಲ್ಲಿ ಖರೀದಿ ಮಾಡುವಾಗ ಪ್ರೀತಿ ಜಿಂಟಾ ಮತ್ತು ನೆಸ್ವಾಡಿಯಾ ಗೊಂದಲಕ್ಕೆ ಒಳಗಾಗಿದ್ರು. ನಮಗೆ ಬೇಕಿದ್ದ ಆಟಗಾರ ಇವರೇನಾ ಎಂದು ಕನ್ಫ್ಯೂಸ್ ಆಗಿದ್ರು. ಯಾಕಂದ್ರೆ ಆಟಗಾರರ ಲಿಸ್ಟ್ ನಲ್ಲಿ ಇಬ್ಬರು ಶಶಾಂಕ್ ಸಿಂಗ್ಗಳಿದ್ರು. ಅವರಲ್ಲಿ ಛತ್ತೀಸ್ಗಢದ ಆಟಗಾರ ಈ ಶಶಾಂಕ್ ಸಿಂಗ್ ಕೂಡ ಒಬ್ರು. ಯಾವಾಗ ಆಕ್ಷನ್ ಮಾಡ್ತಾ ಇದ್ದ ಮಲ್ಲಿಕಾ ಸಾಗರ್ ಅನ್ಕ್ಯಾಪ್ಡ್ ಪ್ಲೇಯರ್ ಶಶಾಂಕ್ ಸಿಂಗ್ ಅವರನ್ನ 20 ಲಕ್ಷ ಮುಖಬೆಲೆಗೆ ಆಕ್ಷನ್ ಕೂಗಿದ್ರು, ತಕ್ಷಣ ಪ್ರೀತಿ ಜಿಂಟಾ ತಮಗೆ ಬೇಕೆಂದು ಕಾರ್ಡ್ ತೋರಿಸಿದ್ರು. ಉಳಿದ ಯಾವುದೇ ಫ್ರಾಂಚೈಸಿಗಳು ಶಶಾಂಕ್ ಖರೀದಿಗೆ ಮುಂದಾಗದೇ ಇದ್ದಾಗ ಮಲ್ಲಿಕಾ ಸಾಗರ್ ಪಂಜಾಬ್ ಕಿಂಗ್ಸ್ ಶಶಾಂಕ್ ಸಿಂಗ್ ರನ್ನ ಖರೀದಿಸಿದೆ ಎಂದು ಹರಾಜಿನ ಹ್ಯಾಮರ್ ಹೊಡೆದಿದ್ರು. ಆದ್ರೆ ಆ ನಂತರ ಪಂಜಾಬ್ ಕಿಂಗ್ಸ್ ಮಾಲೀಕರು ನಮಗೆ ಬೇಕಿದ್ದ ಶಶಾಂಕ್ ಇವರೇನಾ ಎಂದು ಗೊಂದಲಕ್ಕೆ ಒಳಗಾಗಿದ್ರು. ಹಾಗಿದ್ರು ನಂತರ ಎಕ್ಸ್ ಮೂಲಕ ಇವರನ್ನೇ ಖರೀದಿಸಬೇಕು ಅಂತ ಇದ್ವಿ. ಸರಿಯಾದ ಶಶಾಂಕ್ ನಮ್ಮ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಈ ಆಟಗಾರನಲ್ಲಿರುವ ಪ್ರತಿಭೆಗೆ ಬೆಳಕು ಚೆಲ್ಲುತ್ತೇವೆ. ಶಶಾಂಕ್ ನಮ್ಮ ತಂಡ ಸೇರಿಕೊಂಡಿದ್ದಕ್ಕೆ ಖುಷಿಯಾಗಿದೆ ಎಂದು ಸ್ಪಷ್ಟನೆ ಕೊಟ್ಟಿದ್ದರು. ಪಂಜಾಬ್ ಕಿಂಗ್ಸ್ ಹೀಗೆ ತನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಸ್ವಲ್ಪವೂ ಘಾಸಿ ಮಾಡಲಿಲ್ಲ ಈ ಶಶಾಂಕ್ ಸಿಂಗ್. GT ವಿರುದ್ಧ ಶಶಾಂಕ್ ಬ್ಯಾಟಿಂಗ್ ಇಳಿದಾಗ 8.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 70 ರನ್ ಗಳಿಸಿತ್ತು ಪಂಜಾಬ್ ಕಿಂಗ್ಸ್. ಆಗಲೇ ತಂಡದ ಸ್ಟಾರ್ ಆಟಗಾರರಾದ ಕ್ಯಾಪ್ಟನ್ ಶಿಖರ್ ಧವನ್, ಓಪನರ್ ಜಾನಿ ಬೈರ್ಸ್ಟೋ, ಹೊಡಿಬಡಿ ಆಟಗಾರ ಪ್ರಭು ಸಿಮ್ರನ್ ಸಿಂಗ್, ಆಲ್ರೌಂಡರ್ ಸ್ಯಾಮ್ ಕರ್ರನ್ ಪೆವಿಲಿಯನ್ ಸೇರಿದ್ರು. ಆದರೆ ಜಿತೇಶ್ ಶರ್ಮಾ ಬದಲು ಮೇಲಿನ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದ ಶಶಾಂಕ್ ಮೊದಲ ಎಸೆತವನ್ನೇ ಬೌಂಡ್ರಿಗಟ್ಟುವ ಮೂಲಕ ಇಂದು ನನ್ನ ಆಟವಿದೆ ಎಂದು ತೋರಿಸಲು ಮುಂದಾಗಿದ್ರು. ಅಲ್ಲದೆ ಮುಂದಿನ ಓವರ್ನಲ್ಲೇ ರಶೀದ್ ಖಾನ್ ಎಸೆತವನ್ನ ಭರ್ಜರಿ ಸಿಕ್ಸರ್ಗೆ ಅಟ್ಟುವ ಮೂಲಕ ಬ್ಯಾಟಿಂಗ್ ವಿಶ್ವಾಸ ಮೂಡಿಸಿದ್ರು. ಅಲ್ಲಿಂದ ನಂತರ ಶಶಾಂಕ್ ಕಡೆಯ ಓವರ್ ತನಕವೂ ತನ್ನ ಟಾರ್ಗೆಟ್ ನಿಂದ ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಮತ್ತೊಂದು ಎಣ್ಣಲ್ಲಿ ವಿಕೆಟ್ ಉರುಳ್ತಾ ಇದ್ರು ಕೂಡ ಇಂದು ತನ್ನ ತಂಡವನ್ನ ಗೆಲ್ಲಿಸಲೇಬೇಕು ಎಂಬ ಪಣ ತೊಟ್ಟವರಂತೆ ಆಡಿದ್ರು. ಅದರಲ್ಲೂ ತಂಡದ ಸ್ಕೋರ್ 150 ರನ್ ಆಗಿದ್ದಾಗ ಜಿತೇಶ್ ಶರ್ಮಾ ಔಟ್ ಆದ್ರು. ಅಲ್ಲಿಗೆ ಪಂಜಾಬ್ ಕತೆ ಮುಗಿದೇ ಹೋಯ್ತು ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಯಾಕಂದ್ರೆ ಜಿತೇಶ್ ನಂತರ ಕ್ರೀಸ್ಗೆ ಇಳಿದಿದ್ದು IPLಗೆ ಡೆಬ್ಯೂ ಮಾಡಿದ ಅಶುತೋಷ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಲ್ಲಿ. ಎದುರಾಳಿ ಗುಜರಾತ್ ಟೈಟನ್ಸ್ ನಲ್ಲಿ ಅನುಭವಿ ಬೌಲರ್ಗಳಿದ್ರು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ನ ಫ್ಯಾನ್ಸ್ ಅಬ್ಬರ ಕೂಡ ಜೋರಾಗಿತ್ತು. ಆದ್ರೆ ಗ್ರೌಂಡ್ ಮಧ್ಯದಲ್ಲಿ ಈ ಇಬ್ಬರು ಅನನುಭವಿ ಬ್ಯಾಟ್ಸ್ಮನ್ಗಳು ಮಾತ್ರ ತಮ್ಮ ತಂಡವನ್ನ ಗೆಲ್ಲಿಸಲೇಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದರು. ನೋಡುತ್ತಿದ್ದಂತೆ ರನ್ ಚೇಸ್ಗೆ ವೇಗ ಸಿಕ್ಕಿತ್ತು. 16 ಎಸೆತಗಳಲ್ಲಿ ಅಶುತೋಷ್ 31 ರನ್ ಗಳಿಸಿದ್ರು. ಇದರಿಂದಾಗಿ ಕಡೆಯ ಓವರ್ನಲ್ಲಿ ಕೇವಲ 7 ರನ್ ಮಾತ್ರ ಬೇಕಿತ್ತು. ಆದ್ರೆ ಅನುಭವಿ ಬೌಲರ್ ಉಮೇಶ್ ಯಾದವ್ ಅಷ್ಟೊತ್ತಿಗಾಗಲೇ ಹೆಚ್ಚು ರನ್ ನೀಡಿದ್ರು. ಹೀಗಾಗಿ ಯುವ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಬುದ್ಧಿವಂತಿಕೆ ಉಪಯೋಗಿಸಿ ದರ್ಶನ್ ನಾಲ್ಕಂಡೆ ಕೈಗೆ ಬಾಲ್ ನೀಡಿದ್ರು. ದರ್ಶನ್ ಅದುವರೆಗೆ ಬೌಲಿಂಗ್ ಮಾಡಿರಲಿಲ್ಲ. ದರ್ಶನ್ ಮೊದಲ ಎಸೆತದಲ್ಲೇ ಅಶುತೋಷ್ ಲಾಂಗ್ ಆನ್ನಲ್ಲಿ ರಶೀದ್ ಖಾನ್ಗೆ ಕ್ಯಾಚ್ ಇತ್ತು, ಔಟ್ ಆದ್ರು. ಇದರಿಂದ ಸಹಜವಾಗಿಯೇ ಪಂಜಾಬ್ ಟೀಮ್ ಒತ್ತಡಕ್ಕೆ ಒಳಗಾಗಿತ್ತು. ಆದರೆ 2ನೇ ಎಸೆತ ವೈಡ್, 3ನೇ ಎಸೆತವನ್ನ ಅಂಪೈರ್ ವೈಡ್ ಎಂದು ಕೊಟ್ಟರು. ಅದನ್ನ ವಿಕೆಟ್ ಕೀಪರ್ ವೃದ್ಧಿಮಾನ್ ಸಹ ಚಾಲೆಂಜ್ ಮಾಡಿದ್ದರಿಂದ ರಿವ್ಯೂನಲ್ಲಿ ಗುಡ್ ಬಾಲ್ ಎಂಬ ತೀರ್ಪು ಬಂದಿತ್ತು. ಇದರಿಂದ ಕಡೆಯ 4 ಎಸೆತಗಳಲ್ಲಿ 6 ರನ್ ಬೇಕಿತ್ತು. ಆಗ ಹರ್ಪ್ರೀತ್ ಬ್ರಾರ್ ಸಿಂಗಲ್ ರನ್ ತೆಗೆದುಕೊಂಡು ಶಶಾಂಕ್ಗೆ ಸ್ಟ್ರೈಕ್ ಕೊಟ್ಟಿದ್ರು. 3 ಎಸೆತಕ್ಕೆ 5 ರನ್ ಬೇಕಿದ್ದಾಗ ಶಶಾಂಕ್ ಬಾಲನ್ನ ಬೌಂಡರಿ ಗಟ್ಟಿದ್ರಿಂದ ಸ್ಕೋರ್ ಲೆವೆಲ್ ಆಗಿತ್ತು. ನಂತರದ ಎಸೆತದಲ್ಲಿ ಲೆಗ್ ಬೈ ಮೂಲಕ ಸಿಂಗಲ್ ಪಡೆದ ಪಂಜಾಬ್ ಗೆಲುವಿನ ಕೇಕೆ ಹಾಕಿತ್ತು. ಆಗ್ಲೂ LBWಗೆ ಅಪೀಲ್ ಹೋದ GTಗೆ ಫಲ ಸಿಗಲೇ ಇಲ್ಲ. ಡೊಮೆಸ್ಟಿಕ್ ಪ್ಲೇಯರ್ ಆಗಿರುವ 32 ವರ್ಷದ ಶಶಾಂಕ್ ಸಿಂಗ್ 29 ಎಸೆತಗಳಲ್ಲಿ 61 ರನ್ ಸಿಡಿಸಿ ಪಂಜಾಬ್ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಈ ಮೂಲಕ ಗೊಂದಲದಲ್ಲೇ ತಮ್ಮನ್ನ ಖರೀದಿಸಿದ್ರು. ತಂಡದ ಮಾಲೀಕರ ವಿಶ್ವಾಸ ಉಳಿಸಿಕೊಳ್ಳುವಲ್ಲಿ ಶಶಾಂಕ್ ಯಶಸ್ವಿಯಾಗಿದ್ದಾರೆ. ಆದ್ರೆ ಇಲ್ಲಿ RCB ಕಲಿಯಲೇಬೇಕಾದ ಪಾಠವಿದೆ. ಈ RCB ತಂಡ ಕ್ರಿಕೆಟ್ನ ಸ್ಟಾರ್ ಪ್ಲೇಯರ್ಗಳ ಮೇಲೆ ಮಾತ್ರ ಭರವಸೆ ಇಟ್ಟಿದೆ. ಇಂಟರ್ನ್ಯಾಷನಲ್ ಸ್ಟಾರ್ಗಳನ್ನೇ RCB ಯಾವತ್ತೂ ಹುಡುಕುತ್ತೆ. ಡೊಮೆಸ್ಟಿಕ್ ಪ್ಲೇಯರ್ಸ್, ಅದರಲ್ಲೂ ಕರ್ನಾಟಕದ ಆಟಗಾರರನ್ನಂತೂ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ.
ಮನಸ್ಸು ಮಾಡಿದ್ರೆ KL ರಾಹುಲ್, ದೇವದತ್ ಪಡಿಕ್ಕಲ್ರಂತಹ ಕರ್ನಾಟಕದ ಸ್ಟಾರ್ ಪ್ಲೇಯರ್ಗಳನ್ನ ತಂಡಕ್ಕೆ ತರಬಹುದಿತ್ತು. ಆದರೆ RCB ಹೆಸರಿಗಷ್ಟೇ ಬೆಂಗಳೂರು ತಂಡವಾಗಿದೆ. ಕರ್ನಾಟಕದ ಆಟಗಾರರಿಗೆ ಮಣೆ ಹಾಕೋದೇ ಇಲ್ಲ. ಈಗಲೂ ಮಹಿಪಾಲ್ ಲೊಂಬ್ರೋರ್, ಅನುಜ್ ರಾವತ್ ರೀತಿಯ ಡೊಮೆಸ್ಟಿಕ್ ಪ್ಲೇಯರ್ಸ್ ಅಷ್ಟೋ ಇಷ್ಟೋ ತಂಡದ ಮಾನ ಉಳಿಸ್ತಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟಾರ್ಗಳ ಜೊತೆಗೆ ಸ್ಥಳೀಯ ಪ್ರತಿಭೆಗಳಿಗೆ ಮಣೆ ಹಾಕುವ ತಂಡಕ್ಕೆ ಮಾತ್ರ ದೊಡ್ಡ ಯಶಸ್ಸು ಸಿಗುತ್ತದೆ ಎನ್ನುವುದು IPLನಲ್ಲಿ ಸಾಬೀತಾಗಿರುವ ಕಟು ಸತ್ಯ. ಅದು ಚೆನ್ನೈ ಸೂಪರ್ ಕಿಂಗ್ಸ್ ಇರಲಿ, KKR ಇರಲಿ ಅಥವಾ ಮುಂಬೈ ಇಂಡಿಯನ್ಸ್ ತಂಡವೇ ಇರಲಿ, ಅವರು ಕಪ್ ಗೆದ್ದಾಗೆಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಕೊಡುಗೆ ದೊಡ್ಡದಿತ್ತು. ಇದು RCBಗೆ ಯಾವ ಕಾಲದಲ್ಲಿ ಅರ್ಥವಾಗುತ್ತೋ ಗೊತ್ತಿಲ್ಲ. ಆದರೆ ಪಂಜಾಬ್ ಕಿಂಗ್ಸ್ ಮಾತ್ರ ಈ ಸೀಸನ್ನಲ್ಲಿ ಹೈಯೆಸ್ಟ್ ರನ್ ಚೇಸ್ ಮೂಲಕ ದಾಖಲೆ ಬರೆದಿದೆ. ಜೊತೆಗೆ ಶಶಾಂಕ್ ಹಾಗೂ ಅಶುತೋಷ್ ಸೇರಿ ಭಾರತೀಯ ಆಟಗಾರರ ಮೇಲೆ ಭರವಸೆ ಇಡಿ ಎಂದು IPL ಫ್ರಾಂಚೈಸಿ ಮಾಲೀಕರಿಗೂ ಸಂದೇಶ ರವಾನಿಸಿದ್ದಾರೆ. ನಮಸ್ಕಾರ.